ಪಂಚಾಚಾರ್ಯರಿಗೆ ಯತುವೆ ಮಾರುತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಹರ ಓಂ ಯಜ್ಞೇನ ಯಜ್ಞಮಯಜಂತ ದೇವಸ್ಥಾನಧರ್ಮಾನ್ಯಾಸಂತೇನಾಕಂ ಮಹಿಮಾಂಸತ್ರ ಪೂರ್ವೇ ಸಾಧ್ಯಾಸಂಖ್ಯೋ ಯಶೋನಾಂ ರೂಪಾಭ್ಯಂ ಯಾ ದೇವಿ ಸರ್ವಮಂಗಲಾ ತಯೋ ಸೋನ್ಮಾಕಂ ಸಮತೋ ಪಂಚಾನಂತಂ ಭೂತಾನ್ ಪಂಚಾಗ್ರಮಂ ಪಂಚಸೂತ್ರಕ್ತೋ ವಂದೇ ಪಂಚಾಚರ ಸಾಂಬಜೈ ನಮಃ ಪಾರ್ವತಿ ಮಹಾದೇವ ಮುಟ್ಟೋಣ. ಹಲೋ ನೋಡಿ ಇಲ್ಲ ನಾಲ್ಕು ಹೊಡೆದ್ರಿ ಅಂದರೆ ಎರಡು ರೇಟ್ ಬರ್ತಾನೆ ಹ್ಞೂ kanan gitu. ಜಗದ್ಗುರು ಸ್ವಾಮಿ ಕಾಶಿ ಪೀಠ ಪೂಜ್ಯರು ಇದೀಗ ಆಗಮಿಸಿದ್ದಾರೆ. ಭಕ್ತಿಪೂರ್ವಕವಾಗಿ ಪೂಜ್ಯರನ್ನ ಎಲ್ಲರೂ ನಾವು ದೇಶಕ್ಕೆ ಮಾಡಿಕೊಡ್ತಾ ಇದ್ದೇವೆ. ಪೂಜ್ಯರಿಗೆ ಭಕ್ತಿಯ ಸ್ವಾಗತ. ಅಣ್ಣ ಸ್ವಲ್ಪ ನೋಡಿ ಅಣ್ಣ ಅಣ್ಣ ಸ್ವಲ್ಪ Data
ಬಾಜು ಬನ್ನಿ ನೀವು ಬರ್ರಿ ಹೊರಗೆ ಸೈಡ್ ಬರ್ರಿ ಸರ್. ಅಜ್ಜಾರ ಎಲ್ಲಿ ಬನ್ನಿ ಎಲ್ಲರಿಗೂ ಶರಣಾರ್ಥಿಗಳು. ಎಸ್.ಆರ್. ಕಾಶಪ್ಪನವರ್ ಸ್ಮಾರಕ ಪ್ರತಿಷ್ಠಾನ ಎಲೆಕಲ್ಲದ ಅಡಿಯಲ್ಲಿ ಜನಾನುರಾಗಿ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾಗಿ ಈ ನಾಡಿನ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಪರಮ ಪೂಜ್ಯರೆಲ್ಲರೂ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಹಾಗೂ ಎಲ್ಲ ಪೂಜ್ಯ ಸ್ವಾಮೀಜಿಗಳವರಲ್ಲಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಬ್ರದರ್ ನಿಮ್ ತಲೆ ಬರ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ ಹಾಗೂ ಎಲ್ಲ ಪೂಜ್ಯ ಸ್ವಾಮೀಜಿಗಳವರಿಗೆ ಭಕ್ತಿಯ ಶರಣಾರ್ಥಿಗಳು. ಇದೀಗ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಲಿಕ್ಕೆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಪೂಜ್ಯ ಸ್ವಾಮೀಜಿಗಳವರಲ್ಲಿ ಹಾಗೂ ಗಣ್ಯರಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಸ್.ಆರ್. ಕಾಶಪ್ಪನವರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸಿ ಜಗದ್ಗುರುಗಳವರು ಹಾಗೂ ಎಲ್ಲ ಪೂಜ್ಯ ಸ್ವಾಮೀಜಿಗಳವರು ಹಾಗೂ ಗಣ್ಯರು ಲಿಂಗೈಕ ಎಸ್.ಆರ್. ಕಾಶಪ್ಪನವರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಬೇಕು ಅಂತ ನಾವೆಲ್ಲರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಿದ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ, ಪೂಜ್ಯ ಎಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ, ಗಣ್ಯರಿಗೆ ಧನ್ಯವಾದಗಳು, ಭಕ್ತಿಯ ನಮನಗಳು. ಇದೀಗ ಎಸ್.ಆರ್. ಕಾಶಪ್ಪನವರ್ ಅವರ ಕುರಿತಾಗಿ ಅವರ ಒಡನಾಟದ 2 ಮಾತುಗಳನ್ನು ಆಡಲಿಕ್ಕೆ ನಾನು ಶ್ರೀ ಎಸ್.ಕೆ. ಕೊನೆಸಾಗರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮುಂದಿನ ತಯಾರಿಯಲ್ಲಿ ಶ್ರೀ ವಿಜಯ್ ಗದ್ದೆನಕೇರಿ ಇರಬೇಕು. ದಯವಿಟ್ಟು ಕಾರ್ಯಕ್ರಮ ಬಹಳ ಇರೋದ್ರಿಂದ ಪೂಜ್ಯ ಜಗದ್ಗುರುಗಳವರು ಕೂಡ ಆಶೀರ್ವಚನ. ಡಾಕ್ಟರ್ ಪರಿವಾರದ ಎಲ್ಲ ಬಂಧು ಬಾಂಧವರು, ಆಗಮಿಸಿದ ಎಲ್ಲ ಭಕ್ತ ಬಂಧುಗಳು, ತಾಯಂದಿರೆ, ಮಾಧ್ಯಮ ಪ್ರತಿನಿಧಿಗಳವರು, ಮುದ್ದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು
ಉತ್ತಮಗೊಳ್ಳಲಿ. ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ. ವಧೂವರರ ಕಲ್ಯಾಣವಾಗಲಿ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ. ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ, ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ. ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಮಾತನಾಡಿದ ಎಲ್ಲರೂ ಕೂಡ ಜನಾನುರಾಗಿ ಮುತ್ಸದ್ದಿ ನಾಯಕ SR ಕಾಶಪ್ಪನವರ ಬಗ್ಗೆ ಉತ್ತಮವಾದ ಹೃದಯಾಂತರಾಳದ ಮಾತುಗಳನ್ನ ಕೇವಲ ಉತ್ಪ್ರೇಕ್ಷೆ ಅಲ್ಲ, ಸತ್ಯವಾದ ಮಾತುಗಳನ್ನ ಆಡಿದಂತವರಾಗಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳ, ಶಾಸಕರ, ಮಂತ್ರಿಗಳ ಕಾರ್ಯಕ್ರಮ ಹೇಗಿರುತ್ತದೆ ಅಂದ್ರೆ ಅವರನ್ನ ಕುರಿತು ಉತ್ಪ್ರೇಕ್ಷೆಯ ಮಾತುಗಳನ್ನ ಹೊಗಳಿ ಹೊನ್ನಶೂಲಕ್ಕೇರಿಸುವಂತಹ ಕಾರ್ಯಕ್ರಮಗಳೇ ಇರ್ತಾವೆ. ವಸ್ತುನಿಷ್ಠ ಸತ್ಯವಾದ ಮಾತುಗಳನ್ನ ಆಡುವಂತದ್ದು 20% ಇರ್ತದೆ. ಅದಕ್ಕೆ ಒಂದು ಕಡೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾರೆ, ಆಡದೆ ರೂಢಿಯೋಳು ಮಾಡುವರು ಉತ್ತಮರು. ಬಹಳ ಜನ ಮಾತನಾಡ್ತಿರ್ತಾರ, ಕೆಲಸದ ದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ಬಹಳ ಶೂನ್ಯ ಇರ್ತದೆ. ಇನ್ನು ಕೆಲವರು ಮಾತನಾಡ್ತಾರ, ಅದರ ಜೊತೆ ಒಂದು 50% ಕೆಲಸನೂ ಮಾಡ್ತಾರ, ಅವರನ್ನ ಮಧ್ಯಮರು ಅಂತ ಕರೀತಾರೆ. ಇನ್ನು ಕೆಲವರು ಮಾತನಾಡೋದು ಬಹಳ ಕಡಿಮೆ, ಬೇರೆಯವರು ಮಾತನಾಡೋದನ್ನ, ಅವರ ಅಪೇಕ್ಷೆಗಳನ್ನ ಸ್ವೀಕಾರ ಮಾಡಿ ಅದನ್ನ ಮಾಡಿ ತೋರಿಸಿ ಆ ಸಾಧನೆಗಳೇ, ಕೆಲಸಗಳೇ ಮಾತನಾಡುವಂತೆ ಮಾಡುವಂತವರೇನಿದಲ್ಲ ಅವರನ್ನು ಉತ್ತಮರು ಅಂತ ಕರೀತಾರೆ. ಆ ಉತ್ತಮರ ಸಾಲಿನೊಳಗಿರ್ತಕ್ಕಂತ ಜನಾನುರಾಗಿ ಮುತ್ಸದ್ದಿ ನಾಯಕ ಯಾರು ಅಂದ್ರೆ ಲಿಂಗೈಕ್ಯ SR ಕಾಶಪ್ಪನವರು ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ನಾವಾದ್ರೂ ಕೂಡ ಅಪ್ಪಣೆಯನ್ನ ಕೊಡಿಸೋದಕ್ಕೆ ಬಯಸ್ತೇವೆ. ಒಂದು ಕಾಲ ಇತ್ತು, ಆ ಕಾಲದೊಳಗೆ ಹೇಗಿತ್ತು ರಾಜಕಾರಣ ಅಂದ್ರೆ ಲೋಕಸೇವಾ ನಿರತ, ಮನೆಗೆಲಸ ಮರೆತ ಅನ್ನುವಂತ ಮಾತು. ಯಾವಾಗ ಮನೆಗೆ ಬರ್ತಿದ್ರು, ಯಾವಾಗ ಹೆಂಡತಿ ಮುಖ ನೋಡ್ತಿದ್ರು, ಯಾವಾಗ ಪರಿವಾರವನ್ನ ಕೂಡುತ್ತಿದ್ರು ಅದು ಗೊತ್ತೇ ಇರಲಿಲ್ಲ. ಹಾಗೆ ಇದ್ದಂತ ರಾಜಕಾರಣ ಬಹಳ ವಿಶೇಷವಾಗಿರ್ತಕ್ಕಂಥ ರಾಜಕಾರಣ. ಅವರೆಲ್ಲ ಕಾಸಿಗಾಗಿ, ದುಡ್ಡಿಗಾಗಿ ರಾಜಕಾರಣ ಮಾಡ್ತಿರ್ಲಿಲ್ಲ. ಕೀರ್ತಿಗಾಗಿ, ಹೆಸರಿಗಾಗಿ ಜನರ ಮನಸ್ಸಿನೊಳಗೆ ನಾವಿರಬೇಕು, ಅವರ ನಾಲಿಗೆಯೊಳಗೆ ನಾವಿರಬೇಕು, ನಮ್ಮ ಕೆಲಸಗಳು ಮಾತನಾಡಬೇಕು ಅನ್ನುವಂತ ರಾಜಕಾರಣದೊಳಗೆ ಇದ್ದಂತ ವ್ಯಕ್ತಿತ್ವದ ಅನೇಕರನ್ನು ನಾವು ನೋಡುತ್ತೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನವನ್ನ ನೀವೆಲ್ಲ ಕಂಡಿದ್ದೀರಿ. ಇವತ್ತೇನಾದ್ರೂ ಜೈ ಜವಾನ್, ಜೈ ಕಿಸಾನ್ ಅನ್ನುವಂತಹ ವಾಕ್ಯವನ್ನ ಈ ನಾಡಿಗೆ, ಈ ದೇಶಕ್ಕೆ ಕೊಟ್ಟಂತಹ ಮಹಾ ವ್ಯಕ್ತಿತ್ವ ಯಾರ್ದು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಆ ನಂತರದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಜೈ ವಿಜ್ಞಾನ ಅನ್ನುವಂಥದ್ದನ್ನು ಕೂಡ ಸೇರಿಸಿರ್ತಕ್ಕಂಥದ್ದು. ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭ, ಒಂದು ಪ್ರಸಂಗ ನಿಮಗೆ ಹೇಳ್ತೇವೆ. ಬಹುಶಃ ಇದು ಮುಂದಿನ ಎಲ್ಲ ರಾಜಕಾರಣಿಗಳಿಗೆ ರಾಜಕಾರಣದ ಪಠ್ಯ ಆಗಬೇಕು ಅನ್ನುವಂಥದ್ದನ್ನು ನಾವು ಈ ವೇದಿಕೆ ಮುಖಾಂತರ ಬಯಸ್ತೇವೆ, ಆಗ್ರಹಿಸ್ತೇವೆ. ಪರಮಾಪ್ತ ಸ್ನೇಹಿತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ನೇಹಿತ ಅವ್ರ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದೊಳಗ ಸ್ನೇಹಿತ ಪ್ರಧಾನಮಂತ್ರಿ ಆಗಿದ್ದಾನೆ, ಬಹಳ ಚೆನ್ನಾಗಿರ್ತಾನೆ ಅನ್ನುವಂತ ವಿಚಾರ ಆ ಸ್ನೇಹಿತನಿಗಿತ್ತು. ಇಲ್ಲ, ಮಾತನಾಡ್ತಾ ಇರಬೇಕಾದ್ರೆ ಆ ಸ್ನೇಹಿತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಒಂದು ಉಪಕಾರವನ್ನು ಕೇಳ್ತಾನೆ. ಪ್ರಧಾನಮಂತ್ರಿಗಳು ಏನೋ ಆಗ್ತದ ಅನ್ನುವಂತ ನಿರೀಕ್ಷೆಯಿಂದ ಬಂದಿರ್ತಾನೆ. ಏನಿಲ್ಲ, ಸ್ವಲ್ಪ ಆರ್ಥಿಕವಾದ ಸಹಾಯ ಬೇಕಿತ್ತು, ಒಂದು 75 ರೂಪಾಯಿ ಇದ್ರೆ ಕೊಡು ಅಂತ ಕೇಳ್ತಾನೆ.
ಯಾರನ್ನ? ಪ್ರಧಾನಮಂತ್ರಿಗಳನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಿಂದೆ ಮುಂದೆ ನೋಡ್ತಾರೆ, ವಿಚಾರ ಮಾಡ್ತಾರೆ. ಬಹುಶಃ ಈಗಿನವರಾಗಿದ್ರೆ ಅದೇನು ಕೇಳ್ತಿದ್ರು ಅಲ್ಲಿ ಯಾರಿಗೂ ಹೇಳಿ, ಗುತ್ತಿಗೆದಾರರಿಗೆ ಹೇಳೋ ಅಥವಾ ಸಂಬಂಧಪಟ್ಟವ್ರಿಗೆ ಹೇಳೋ, ಇನ್ನೊಬ್ರಿಗೆ ಹೇಳೋ, ಕೆಲಸ ಮಾಡಿದವ್ರಿಂದ ಹೇಳೋ, ಏನೋ ಅದೆಲ್ಲ ಇರುತ್ತೆ ಅಡ್ಜಸ್ಟ್ಮೆಂಟ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆತ ಕೇಳಿದ ಮಾತಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅವ್ರ ಕೈಲಿ. ಯಾಕೆಂತ ಕೇಳಿದ್ರೆ ಅವರು ಸರ್ಕಾರದಿಂದ ಅವತ್ತಿನ ಕಾಲಕ್ಕೆ 100 ರೂಪಾಯಿ ಸಂಬಳ ತೆಗೆದುಕೊಳ್ತಿದ್ರು. ಎಷ್ಟು? 100 ರೂಪಾಯಿ ಅವರ ಖಾತೆಗೆ ಬರ್ತಿತ್ತು. ಆ 100 ರೂಪಾಯಿ ಒಳಗ ಅವರ ಧರ್ಮ ಪತ್ನಿಯಾದಂತವರು ಆ ಎಲ್ಲ ಮನೆಯ ಜವಾಬ್ದಾರಿ, ರೇಷನ್ನು, ಮಕ್ಕಳು ಓದಿಸೋದು, ಇದೆಲ್ಲ ವ್ಯವಸ್ಥೆಯೊಳಗೆ ಅವ್ರು ನೋಡ್ಕೊಳ್ತಿದ್ರು. ಅವ್ರು ವಿಚಾರ ಮಾಡ್ತಾರೆ, ಹಿಂದೆ ಮುಂದೆ ಏನ್ ಹೇಳ್ಬೇಕಪ್ಪ ನನ್ನ ಸ್ನೇಹಿತರಿಗೆ ಅಂತ ಚಿಂತೆ ಮಾಡಬೇಕಾದ್ರೆ ಅಡುಗೆ ಮನೆಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಅವರ ಧರ್ಮ ಪತ್ನಿ ಕರೀತಾಳಂತೆ, ಸ್ವಲ್ಪ ಇಲ್ಲಿ ಬರ್ರಿ. ಹೆಂಡತಿ ಕರೆದ ಮೇಲೆ ಒಳಗೆ ಹೋಗ್ತಾರೆ. ನಿಮ್ಮ ಸ್ನೇಹಿತ 75 ರೂಪಾಯಿ ಕೇಳಲಿಕ್ಕೆ ಬಂದಿದ್ದಾನೆ, ನೀವು ಅದಕ್ಕೇನು ಉತ್ತರ ಹೇಳ್ತಿಲ್ಲಲ್ಲ, ಯಾಕೆ ಹೇಳ್ತಾ ಇಲ್ಲ? ನನ್ನ ಹತ್ರ ಎಲ್ಲಿಂದ ತರಲಿ ಅಂತ ಹೇಳ್ತಾರೆ. ಅವಾಗ ಅವರ ಧರ್ಮ ಪತ್ನಿ ಬರ್ರಿ ಇಲ್ಲಿ ಅಂತ ಹೇಳಿ ಒಳಗ್ ಕರೆದು ಆ ಏನು ತಿಂಗಳ 100 ರೂಪಾಯಿ ಸಂಬಳ ಬರ್ತಿತ್ತಲ್ಲ ಅದ್ರಾಗ 10, 20, 30 ರೂಪಾಯಿಗಳನ್ನ ಮಿಕ್ಕಿ ಉಳಿಸಿದಂತ ಹಣವನ್ನು ಒಂದು ಡಬ್ಬಿಯೊಳಗೆ ಇಟ್ಟಿದ್ರು. ಅದನ್ನ ತೆಗೆದು ನಿಮ್ಮ ಸ್ನೇಹಿತ ಕೇಳಾಕತ್ತಾನ, ನಾನು ಉಳಿಸಿದೀನಿ, ಇದನ್ನ ತಗೊಂಡು ಹೋಗಿ ನಿಮ್ಮ ಸ್ನೇಹಿತನಿಗೆ ಕೊಡ್ರಿ, ಅವನನ್ನು ಖುಷಿ ಪಡಿಸ್ರಿ, ಸಂಕಟದಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅದನ್ನ ಇಸ್ಕೊಂಡು ಬಂದು ಸ್ನೇಹಿತರಿಗೆ ಕೊಡ್ತಾರ. ಸ್ನೇಹಿತರಿಗೆ ಖುಷಿ ಆಗ್ತದ. ಆತ ಹೋದ ಮೇಲೆ ನೀವು ನೆನಪಿಟ್ಕೊಳ್ಳಿ, ಎಲ್ಲರೂ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈ ಮಾತನ್ನ. ತಕ್ಷಣವೇ ಸರ್ಕಾರದ ಮುಖ್ಯಸ್ಥರು ಅಂದ್ರೆ ಯಾರು ಸಂಬಳವನ್ನ ತಯಾರು ಮಾಡಿ ಕಳಿಸ್ತಾರಲ್ಲ ಆ ವ್ಯಕ್ತಿಗೆ ಪತ್ರ ಬರೀತಾರೆ. ಒಬ್ಬ ಸ್ವತಃ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಬರೀತಾರೆ, ನೀವೇನ್ ನನಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದ್ದಾರೆ 100 ರೂಪಾಯಿ, ಇದು ಜಾಸ್ತಿ ಆಗ್ತಾ ಇದೆ, ನನಗೆ ಮಿಕ್ಕಿ ಉಳಿತಾ ಇದೆ, ಅದಕ್ಕೆ ಮುಂದಿನ ತಿಂಗಳಿನಿಂದ ಕೇವಲ 50 ರೂಪಾಯಿ ನನಗೆ ಸಂಬಳ. 87 ಹೈಸ್ಕೂಲ್ ಪ್ರಾರಂಭ ಮಾಡ್ತಾರೆ, ಪದವಿ ಕಾಲೇಜುಗಳಿಂದ ಪ್ರಾರಂಭ ಮಾಡ್ತಾರೆ, ಪದವಿ ಪೂರ್ವ ಕಾಲೇಜುಗಳಿಂದ ಪ್ರಾರಂಭ ಮಾಡ್ತಾರೆ. ಅಂದ್ರೆ ನಾ ಕಲಿತದ್ದಕ್ಕಿಂತ 10 ಪಟ್ಟು ನನ್ನ ಮತಕ್ಷೇತ್ರದ ಮಕ್ಕಳು ಕಲಿಬೇಕು ಅನ್ನುವಂತ ಒಬ್ಬ ಸಾಕ್ಷರ ಯೋಗಿ ಅಂದ್ರೆ ಅದು ಲಿಂಗೈಕ್ಯ SR ಕಾಶ್ಯಪ್ಪನವರು ಅನ್ನುವಂತ ಮಾತು. ಆ ಎಲ್ಲ ಹೈಸ್ಕೂಲ್ಗಳು ಇವತ್ತು ಅವರ ಉತ್ತರದಾಯಿತ್ವದಿಂದ, ಅವರ ಕಾಯಕದಿಂದ ಕಾಯ ಮರೆಯಾದರೂ ಕೂಡ ಅವರ ಕಾಯಕದ ಕೀರ್ತಿ ಅಳಿಯದಂತೆ ಅವರು ಮಾಡಿದ ಆ ಮರುಳ ಯೋಜನೆ ಇರಬಹುದು, ನೀರಾವರಿ ಯೋಜನೆ ಇರಬಹುದು, 10 ಹಲವು ಕಾರ್ಯಗಳಿರಬಹುದು, ಅದೆಲ್ಲವುಗಳು ಕೂಡ ನಿಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಆ ಸಾಕ್ಷಿಯನ್ನು ಒದಗಿಸ್ತಾ ಬಂದಿದ್ದಾವೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಆಗ್ಲಾರ್ದು ಅನ್ನುವಂಥದ್ದು. ಪಂಚಪೀಠಾಧೀಶ್ವರ ಉತ್ಸವ ಕೂಡಲ ಸಂಗಮದೊಳಗ ಅದು ಒಂದರ್ಥದೊಳಗ ಧಾರ್ಮಿಕ ಚರಿತ್ರೆಯೊಳಗ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದಂತ ಕೀರ್ತಿ ಯಾರಂದ್ರೆ ಲಿಂಗೈಕ್ಯ SR ಕಾಶ್ಯಪ್ಪನವರು. ಮತ್ತೆ ಅದು ಮರುಕಳಿಸುವಂತ ಯೋಗ ಬಂದೇ ಇಲ್ಲ. ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಮಯದೊಳಗೆ ಅದು ಮತ್ತೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಆದರೆ ಒಂದರ್ಥದೊಳಗೆ 23 ವರ್ಷದಿಂದ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ರು, ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಒಬ್ಬರಾದ್ರೂ ಒಬ್ರು ಪಂಚಪೀಠದ ಜಗದವರು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಪರಿವಾರ, ಆ ಕುಟುಂಬ, ಆ ಮನೆತನ ಪಂಚಪೀಠಗಳ ಮೇಲೆ ಇಟ್ಟಂತ ಭಕ್ತಿ ಶ್ರದ್ಧೆಯೇ ಅದಕ್ಕೆ ಕಾರಣ ಅನ್ನುವಂಥದ್ದು. ನಮಗೊಂದು ಏನ್ ಹೆಮ್ಮೆ ಅಂದ್ರೆ ಬಿಲ್ಕೇರೂರು ಶ್ರೀಗಳವರು ಈ ಮನೆತನದ ಗುರುಗಳು. ಆ ಬಿಲ್ಕೇರೂರು ಮಠ ಉಜ್ಜಯಿನಿ ಪೀಠ ಪರಂಪರೆಗೆ ಸಂಬಂಧಪಟ್ಟಂತ ಮಠ. ಹಾಗಾಗಿ ಕಾಶ್ಯಪ್ಪನವರ ಮನೆತನದ ಪೀಠ ಯಾವ್ದಪ್ಪ ಅಂದ್ರೆ ಅದು ಉಜ್ಜಯಿನಿ ಪೀಠ ಅನ್ನುವಂತ ಕಾರಣ. ಹಾಗಾಗಿ ಹಿಂದಿನ ಲಿಂಗೈಕ್ಯ ಮರುಳುಸಿದ್ದ ಜಗದ್ಗಳವರು ಮರೋಳ ಏತಿ ನೀರಾವರಿ ಯೋಜನೆಯ ಭೂಮಿ ಪೂಜೆಗೂ ಹಾಗೂ ಇನ್ನೂ ಅನೇಕ ಶಿಲಾನ್ಯಾಸದ ಸಂದರ್ಭದಲ್ಲಿ ಆಗಮಿಸಿ ದಯಮಾಡಿಸಿ ಸಾನ್ನಿಧ್ಯವನ್ನು ವಹಿಸಿ ಈ ಪರಿವಾರಕ್ಕೆ, ಈ ಮತಕ್ಷೇತ್ರಕ್ಕೆ ವೃಷ್ಟಿ ಸೂತ್ರದ ಅಧಿಪತಿಗಳಾಗಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ವೇದಿಕೆಯೊಳಗೆ ಸ್ಮರಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನೀವೆಲ್ಲ ಕೇಳಿದಂತವರಾಗಿದ್ದೀರಿ. ಒಟ್ಟಾರೆಯಾಗಿ ಭವ್ಯ ದಿವ್ಯ ಪರಂಪರೆಯನ್ನ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ಅದ್ಭುತವಾದ ತಳಹದಿಯನ್ನ ಏನು SR ಕಾಶ್ಯಪ್ಪನವರು ಹಾಕಿ ಕೊಟ್ಟಿದ್ದಾರೆ ಅದನ್ನ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಬಹಳ ಅತ್ಯುತ್ತಮವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತದ, ಹುಲಿ ಹೊಟ್ಟೆಯೊಳಗ
ಹುಲಿನೇ ಹುಟ್ಟುತ್ತದ. ಹಾಗಾಗಿ ಕಾಶ್ಯಪ್ನವರ ಹೊಟ್ಟೆಯೊಳಗ ಕಾಶ್ಯಪ್ನವರ ಬಂದದಾರ. ಆದ್ರೆ ಆ ಕಾಲದ ಅವರ ತರಹೇವಾರ ರಾಜಕಾರಣಿಗಿಂತ ಇವತ್ತಿನ ಕಾಲಕ್ಕೆ ಅದಕ್ಕೊಂದು ವಿದ್ಯಾವಂತಿಕೆಯ, ನೈತಿಕತೆಯ ಜೊತೆಗೆ ಜಾಣ್ಮೆಯ ಒಂದು ಪದಲೇಪವನ್ನು ಹಚ್ಚಿ ರಾಜಕಾರಣದ ಎಲ್ಲ ಪಟ್ಟುಗಳನ್ನ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಕಲ್ತಿದ್ದಾರೆ. ನಾವೆಲ್ಲರೂ ಆಸೆ ಪಡುತ್ತೀವಿ. ಯಾಕಂತ ಕೇಳಿದ್ರೆ ನಮ್ಮ ವ್ಯಕ್ತಿ ಒಬ್ಬ ಮಂತ್ರಿ ಆಗಬೇಕು, ನಮ್ಮ ಮನುಷ್ಯ, ನಮ್ಮ ಶಿಷ್ಯ ಒಬ್ಬ ಮಂತ್ರಿ ಆಗಬೇಕು, ಭವಿಷ್ಯತ್ ಕಾಲದಲ್ಲಿ ಈ ಕ್ಷೇತ್ರ, ಈ ಪರಂಪರೆ, ಈ ಸಮಾಜಕ್ಕೆ ಒಂದು ಬೆಳಕಾಗಬೇಕು ಅನ್ನುವಂಥದ್ದು. ಆ ನಿಟ್ಟಿನೊಳಗ ಎಲ್ಲರ ಅಪೇಕ್ಷೆ ಏನಿದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಭವ್ಯ ಪದವಿಯನ್ನು ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಿಕ್ಕು ಇನ್ನಷ್ಟು ಈ ಮತಕ್ಷೇತ್ರ ಅಭಿವೃದ್ಧಿಯನ್ನ ಹೊಂದಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಆ ಪರಿವಾರ ಎಲ್ಲರೂ ಕೂಡ ಪೀಠಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ ಇಷ್ಟೆಲ್ಲ ಭಕ್ತಿ ಶ್ರದ್ಧೆಗಳನ್ನ ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೂರಾರು ಸ್ವಾಮೀಜಿಯವರು ಈ ವೇದಿಕೆಯನ್ನ ತುಂಬಿದ್ದಾರೆ. ಅವರೆಲ್ಲರ ಹರಕೆ, ಹಾರೈಕೆ, ಶ್ರೀರಕ್ಷೆ ಆ ಪರಿವಾರದ ಮೇಲೆ ಸದಾ ಕಾಲ ಇದ್ದು ಅವರ ಭವಿಷ್ಯದ ಎಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಉತ್ತರೋತ್ತರವಾಗಿರ್ತಕ್ಕಂಥ ಶಕ್ತಿಯನ್ನ, ಆಶೀರ್ವಾದವನ್ನ ನೀಡುವಂತ ಆಗ್ಲಿ ಅನ್ನುವಂತ ಮಾತನ್ನ ತಿಳಿಯಪಡಿಸಿ, ಬಂದಂತ ಎಲ್ಲರಿಗೂ ಕೂಡ ಸನ್ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.